ಏನ್ ಗುರು, ಎರಡು ಸೌಂಡ್ ಮಾಡೋ ಗಾಡಿಗಳ ಮಧ್ಯೆ ನಂದೊಂದು ಸೈಲೆಂಟ್ ಗಾಡಿ ಆಗ್ಲೇ ಬೆಟ್ಟಾಗ್ಲಿ ಕಾಣಿಸ್ತಿದೆ. ಬೆಟ್ಟದ ಮೇಲೆ ಮೋಡಾಗ್ಲಿ ಓಡಾಡ್ತಿದೆ. K40 ಅಣ್ಣ, K40 ನಮ್ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರನಾ ಇಲ್ಲ ಎಲ್ಲಾ ಟೌನ್ಗಳಲ್ಲೂ ಇದೇ ತರನಾ? ಓಹೋ, ಏ ಕ್ಯೂಟಿ, ಹೌ ಯು ಡೂಯಿಂಗ್? ಗುಡ್ ಮಾರ್ನಿಂಗ್ ಡಾರ್ಲಿಂಗ್. ಕೋಲ್ಡ್ ಸ್ಟಾರ್ಟ್ ಮಾಡ್ಬಿಡೋಣ. ಒಂದು ಸ್ವಲ್ಪ ಹೊತ್ತು ವಾರ್ಮ್ ಆಗಕ್ಕೆ ಬಿಡೋಣ ನಮ್ಮ ಡಾರ್ಲಿಂಗ್ನ. ಆಗು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಮಸ್ತಾಗಿದ್ದೀನಿ ಗುರು. ಏನಪ್ಪ ವಿಷಯ ಅಂದರೆ, ಇವತ್ತು ನಾನು ಒಂದು ಮಾರ್ನಿಂಗ್ ರೈಡ್ ಮಾಡ್ತಾ ಇದ್ದೀನಿ. ಎಲ್ಲಿಂದ ಎಲ್ಲಿಗೆ ಅಂತ ಕೇಳಿದ್ರೆ, ಚಿಕ್ಕಬಳ್ಳಾಪುರ ಟು ಗೌರಿಬಿದನೂರು ಗೌರಿಬಿದನೂರು ರೋಡ್ ಕಡೆ ಒಂದು 2-3 ವ್ಯೂ ಸೈಟ್ ಇರುವಂಥ ಜಾಗಗಳಿದೆ. ಅದನ್ನು ನೋಡೋಕೆ ಹೋಗ್ತಾ ಇದ್ದೀನಿ. ನನ್ನ ಜೊತೆ ಇನ್ನೂ ಒಂದಿಬ್ಬರು ಜಾಯ್ನ್ ಆಗ್ಬೋದು. ಆ್ಯಕ್ಚುಲಿ ನೆನ್ನೆ ಇನ್ಸ್ಟಾ ಸ್ಟೋರಿ ಹಾಕಿದ್ದೆ, ಅಲ್ಲಿ ಸುಮಾರು ಜನ ರಿಪ್ಲೈ ಮಾಡಿದರು, ಬ್ರೋ ನಾನು ಬರ್ತೀನಿ ಅಂತ. ಆಲ್ಮೋಸ್ಟ್ ಒಂದು 20-25 ಪೀಪಲ್ಸ್ ರಿಪ್ಲೈ ಮಾಡಿದರು. ಯಾರೂ ಬಂದಿಲ್ಲ ಗುರು. ನೋಡಿ, ಇದೇ ಫ್ಯಾಕ್ಟು. ಬೆಳಗ್ಗೆ ಎದ್ದೊಳಕ್ಕೆ ಯಾವನ ಕೈಯಲ್ಲೂ ಆಗಲ್ಲ. ಎದ್ದು ಬರ್ತಾನಲ್ಲ ಅವನೇ ನೋಡಿಯೋ ಜೀವನದಲ್ಲಿ ಮುಂದೆ ಬರೋನು. ಇಲ್ಲ ನಾನು ಲೇಸಿಯಾಗಿ ಮಲ್ಕೋತೀನಿ, ಸಂಡೇ ಅಲ್ವಾ ಗುರು, ಮಲ್ಕೊಂಡೆ ನಾನು ಕಾಲ ಕಳ್ಕೊತೀನಿ ಅಂದ್ಕೊಂಡಿದ್ರೆ ಅಲ್ಲೇ ಇರ್ತೀಯ ಗುರು, ಬೆಡ್ ಮೇಲೇ ಇರ್ತೀಯ. ಯೋಚನೆ ಮಾಡ್ಕೊ. ನಾನೇನು ಇಲ್ಲಿಗೆ ಬರಲಿ ಅಂತ ಹೇಳ್ತಿಲ್ಲ, ಜಸ್ಟ್ ನಿಮ್ಮ ಕೆಲಸಗಳನ್ನ ನೀವು ಶುರು ಮಾಡ್ಕೊಳ್ಳಿ. ಒಂದಕ್ಕೆ ಫಿಕ್ಸ್ ಆಗಿದ್ದೀನಿ ಅಂದರೆ ಅದಕ್ಕೆ ಬರಲೇಬೇಕು, ನೀವು ಅದು ಮಾಡಲೇಬೇಕು. ಇಲ್ಲಾಂದರೆ ಏನು ಗೊತ್ತಲ್ಲ, ವೇಸ್ಟು. ಆ್ಯಕ್ಚುಲಿ ನನ್ನ ಜೊತೆ ಇನ್ನೂ ಇಬ್ಬರು ಜಾಯ್ನ್ ಆಗ್ತಿದ್ದಾರೆ. ಯಾರು ಅಂತ ಕೇಳಿದ್ರೆ, ಒಬ್ಬ ಆಲೋಕು ಮತ್ತು ಇನ್ನೊಬ್ಬರು ಸಂಜಯ್ ಅಂತ. ಸಂಜಯ್ ಬಂದ್ಬಿಟ್ಟು ಇಲ್ಲೇ ಕೇತನಹಳ್ಳಿ ಫಾಲ್ಸ್ ಹತ್ರ ಇರೋದಂತೆ ಅವರು. ಇನ್ನೊಬ್ಬರು ಆಲೋಕು, ಎಲ್ಲರಿಗೂ ಗೊತ್ತೇ ಇರುತ್ತೆ, ಅಬ್ನಾರ್ಮಲ್ ಕನ್ನಡಿಗ ಗುರು. ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ನನ್ನ ಫ್ರೆಂಡೇನೆ. ಇವ್ರದ್ದು ಹೊಸಕೋಟೆಯಿಂದ ಇಲ್ಲಿಗೆ ಬಂದು ಇಲ್ಲಿಂದ ರೈಡ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಗ್ರೇಟ್ ಅಲ್ವಾ? ಈ ಥರವ್ರು ಸಿಗಬೇಕು ಜೀವನದಲ್ಲಿ. ಎಲ್ಲದಕ್ಕೂ ಸೈ ಅನ್ಬೇಕು, ಎಲ್ಲದಕ್ಕೂ ನುಗ್ಗಬೇಕು. ನುಗ್ಗೊಡ್ದ್ರೇ ಜೀವನದಲ್ಲಿ ನಿಂತ್ಕೊಳ್ಳೋಕ್ಕಾಗೋದು. ಅರ್ಥ ಆಯ್ತಲ್ಲ? ನುಗ್ಗ್ರಿ. ಇನ್ನೇನು ಇನ್ನೊಂದು 2-3 ನಿಮಿಷದಲ್ಲಿ ಬರ್ತಾರೆ. ಸೊ ರೈಡ್ ಸ್ಟಾರ್ಟ್ ಮಾಡೋಣ. ಸಮಯ ಈಗ 6:14 ಆಗಿದೆ. ಕಾಯ್ತಾ ಇದ್ದೀನಿ. 2000 years later. ಎಷ್ಟೊತ್ತು ವೆಯ್ಟ್ ಮಾಡಬೇಕಾ? ಹಾಯ್ ಇನ್ನೊಬ್ರು ಬರ್ತಾವ್ರೆ. ಎಷ್ಟು ಜನ ರಿಪ್ಲೈ ಮಾಡಿದ್ರು ಗೊತ್ತಾ? 25 ಜನ ರಿಪ್ಲೈ ಮಾಡಿದ್ರು. ನೋಡಿದ್ರೆ ಒಬ್ಬನೂ ಬಂದಿಲ್ಲ. ಬಂದರು ಆಲೋಕ್ ಅವರು, ಇನ್ನೊಬ್ರು ಬರ್ತಾರೆ. ಅವ್ರು ಬಂದಿದ ತಕ್ಷಣ ರೈಡ್ ಸ್ಟಾರ್ಟ್ ಮಾಡೋಣ. ಬ್ರೋನು ವ್ಲಾಗಿಂಗ್ ಶುರು ಹಚ್ಕೊಬಿಟ್ಟವ್ರೆ. GT ಮತ್ತು R15 ಇನ್ನೊಬ್ರು ಬರ್ತಿದ್ದಾರೆ. ಅವ್ರು ಯಾವ ಗಾಡಿ ತೊಗೊಬರ್ತಿದ್ದಾರೋ ಗೊತ್ತಿಲ್ಲ. ಪ್ರಾಬಬಲಿ RX ತರ್ಬೋದು ಅಂತ ನನ್ನ ಫೀಲು. ಇನ್ನೊಂದು 2 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ರು. 6:30 ಆಗಿಬಿಡ್ತು ಗುರು. ಆ್ಯಕ್ಚುಲಿ ಇಷ್ಟೊತ್ತಿಗೆ ಒಂದು ಪ್ಲೇಸೇ ನೋಡ್ಬಿಡ್ತಿದ್ವಿ ಅನಿಸುತ್ತೆ ಬಿಟ್ಟಿದ್ದಿದ್ರೆ. ಬಟ್ ಎನಿಹೌ ಇಟ್ಸ್ ಓಕೆ. ಟೈಮ್ ತೊಗೊಂಡಷ್ಟು ಚೆನ್ನಾಗಿರುತ್ತೆ ನನ್ನ ಫೀಲು. ನೋಡೋಣ. ಅದೇ ಬಂದರು. 1 ಅವರಿಂದ ವೆಯ್ಟ್ ಮಾಡ್ತಾರೆ ಅದೊಬ್ರ. ಕ್ರೇಜಿ RX ತೊಗೊಬಂದಿದ್ದಾರೆ. ಮದನ್ ಅಂತ, ಇವ್ರು ಆಲೋಕ್ ಅಂದ್ಬಿಟ್ಟು ಅವರು ಹೊಸಕೋಟೆಯಿಂದ ಬಂದವ್ರೆ. ಅವರು ಇವ್ರ ತಮ್ಮ ಸಂಜಯ್ ಅಂದ್ಬಿಟ್ಟು ಅವರು. ಸ್ಟಾರ್ಟ್ ಮಾಡೋಣ. RX ಮತ್ತು R15 ಮತ್ತು GT ಈಗ ರೈಡ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಬ್ರೋ ಈ ಕಡೆ ಗೊತ್ತಲ್ಲ, ಇಟ್ಟಿರೋರೆಲ್ಲ ಕೂಲಿ ಕಾರ್ಮಿಕರು. ಹೆಂಗರು, ಎರಡು ಸೌಂಡ್ ಮಾಡೋ ಗಾಡಿಗಳ ಮಧ್ಯೆ ನಂದೊಂದು ಸೈಲೆಂಟ್ ಗಾಡಿ ಈ ಕಡೆ ರೋಡ್ ತಗೋಬರೋದಕ್ಕೆ ಮನ್ಸಾಗಲ್ಲ ಗುರು. ಕಿತ್ತು ನಾಶ ಮಾಡ್ಬಿಡವ್ರೆ. ಅದೇನೋ ಹೊಸ ರೋಡ್ ಹಾಕ್ತೀನಿ ಅಂತ ಹೇಳಿದ್ದಾರೆ, ಇನ್ನ ಆಗ್ತಾನೆ ಇಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪ ಪ್ರೋಗ್ರೆಸ್ ಆದ್ರೂ ಸ್ಟಾರ್ಟ್ ಮಾಡ್ಬೇಕಲ್ವಾ? ಅದು ಕೂಡ ಮಾಡಿಲ್ಲ. ಫ್ಯೂಯಲ್ ನಂದೊಂದು ಸ್ವಲ್ಪ ಕಮ್ಮಿ ಇದೆ, ಹಾಕ್ಸ್ಕೊಬಿಡೋಣ. ಇಲ್ಲೇ ಮುಂದೆಗಡೆ ಪೆಟ್ರೋಲ್ ಬಂಕ್ ಇದೆ. ಅಣ್ಣ ಚಚ್ಕೊಂಡು ಹೋಯ್ತಾವನೇ. ಹಾಕ್ಸ್ಕೊಂಡಿಲ್ಲ ಅಂದರೆ ಅಲ್ಲಿ ಪ್ರಾಬ್ಲಮ್ ಆಗಿಬಿಟ್ರೆ ಕಷ್ಟ. ಫ್ಯೂಯಲ್ ಹಾಕ್ಸ್ಕೊಂಡಿದ್ದಾಯ್ತು. ಇಲ್ಲಿಂದ ಪ್ರಾಬಬಲಿ ರೋಡ್ಸ್ ಚೆನ್ನಾಗಿರ್ಬೋದು. ಸೌಂಡ್ಗಳ ಸುರಿಮಳೆ. ಅಯ್ಯೋ, ಫೋನ್ಗಳು ಬಿದ್ದೋಗ್ಬಿಟ್ರೆ ಕಷ್ಟ. ಕರೆಕ್ಟಾಗಿ ಎತ್ತಿಟ್ಕೊಂಡ್ಬಿಡೋಣ. ಒಳ್ಳೆ ಕರುಗಳು. ಆಗಲೇ ಬೆಟ್ಟಾಗ್ಲಿ ಕಾಣಿಸ್ತಿದೆ. ಬೆಟ್ಟದ ಮೇಲೆ ಮೋಡಾಗ್ಲಿ ಓಡಾಡ್ತಿದೆ. ಅಲ್ಲಿ ಯಾವ ಥರ ಇರುತ್ತೆ ನೋಡೋಣ. ನೋಡ್ರಿ, ಹಿಂಗೆ ಹೋದ್ರೆ ರಂಗಸ್ಥಳ ದೇವಸ್ಥಾನ ಸಿಗುತ್ತೆ ನಿಮಗೆ. ಹಿಂಗೆ ಸ್ಟ್ರೈಟ್ ಹೋದ್ರೆ ಗೌರಿಬಿದನೂರು. ಒಳ್ಳೆ ಘಾಟ್ ಸೆಕ್ಷನ್ ರೋಡ್ ಬರುತ್ತೆ. ಚಿಲ್ ಮಾಡ್ತಾ ಎಂಜಾಯ್ ಮಾಡ್ಬೇಕಷ್ಟೆ. ಆಕ್ಚುಲಿ ಈ ರೋಡ್ಗಳು ತುಂಬಾನೇ ಡೇಂಜರಸ್. ಇಲ್ಲಿ ಸಾವಿರಾರು ಆಕ್ಸಿಡೆಂಟ್ಗಳಾಗ್ಬಿಟ್ಟಿದೆ. ದಿನಕ್ಕೊಂದು 2-3 ನಡೀತಾನೆ ಇರುತ್ತೆ. ಮೋಸ್ಟ್ ಆಫ್ ದಿ ಟೈಮ್ಸ್ ಇಲ್ಲಿ ಎತ್ತುಗಳು, ಕೋತಿಗಳೆಲ್ಲ ಅಡ್ಡ ಬರೋದಿರುತ್ತೆ. ಯಾಕಂದ್ರೆ ಇದು ಕಾಡಿನ ಪ್ರದೇಶ. ನೋಡ್ರಿ, ಸುತ್ತ ಕಾಡಿದೆಯಲ್ಲ, ಇಲ್ಲಿ ಪ್ರಾಣಿಗಳು ಓಡಾಡ್ತಾ ಇರುತ್ತೆ. ಈವನ್ ಚಿರತೆಗಳು ಕೂಡ ಇದೆ ಗುರು ಈ ಕಾಡಲ್ಲಿ. ಇದೊಂಥರ ಆಕ್ಸಿಡೆಂಟಲ್ ಝೋನ್ ಅಂತಾನೆ ಹೇಳ್ಬೋದು. ನೋಡ್ರಿ,
ಒಳ್ಳೆ ಘಾಟ್ ಸೆಕ್ಷನ್ ಫೀಲ್ ಇದೆ. ಹೊಸ ರೋಡ್ ಕೂಡ ಹಾಕ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಈಗ ರೋಡು. ಅದು ನಮ್ಮ ಚಿಕ್ಕಬಳ್ಳಾಪುರ ಸಿಟಿನಲ್ಲಿ ಮಾತ್ರ ರೋಡ್ ಒಂಚೂರು ಚೆನ್ನಾಗಿಲ್ಲ. ಚಿಕ್ಕಬಳ್ಳಾಪುರದಿಂದ ಹೊರಗಡೆ ಚೆನ್ನಾಗಿದೆ. ಏನು ಹೇಳಿ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರನಾ ಇಲ್ಲ ಎಲ್ಲ ಟೌನ್ಗಳಲ್ಲೂ ಇದೇ ಥರನಾ? ನೋಡ್ರಿ ಎಷ್ಟು ಇಕ್ಕಟ್ಟಲ್ಲಿ ಓಡಾಡಬೇಕಾಗುತ್ತೆ. ಈ ಚಿಕ್ಕ ರೋಡಲ್ಲೇ ಈ ಕಡೆನೂ ಬರುತ್ತೆ ಆ ಕಡೆನೂ ಬರುತ್ತೆ ಗಾಡಿಗಳು. ದೊಡ್ಡ ದೊಡ್ಡ ಲಾರಿಗಳೇನೋ ಬಂದ್ಬಿಟ್ರೆ ಸಿಗಾಕೊಂಡ್ಬಿಡ್ಬೇಕು ಅಷ್ಟೇ ಕತೆ ಇಲ್ಲಿ. ಇದು ಹೈವೇ ಗುರು, ಪ್ರಾಬಬಲಿ ಪುಣೆ ಟು ಕನ್ಯಾಕುಮಾರಿ ಹೈವೇ ಇರಬೇಕಿದು. ನನಗೂ ಎಕ್ಸಾಕ್ಟ್ಲಿ ಕರೆಕ್ಟಾಗಿ ಗೊತ್ತಿಲ್ಲ. ಏನು ವಿಷಯ ಗೊತ್ತಾ, ಮರ್ತೇ ಬಿಡಿದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾವ್ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದು. ನಾವು ಶ್ರೀನಿವಾಸ ಸಾಗರಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಪಿಟ್ ಸ್ಟಾಪ್ ಬಂದ್ಬಿಟ್ಟು ಶ್ರೀನಿವಾಸ ಸಾಗರ ಹತ್ರ. ಶ್ರೀನಿವಾಸ ಸಾಗರ ಹತ್ರದಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋಣ. ಈಗ ಇನ್ನೊಂದು 5 to 6 ಕಿಲೋಮೀಟರ್ಸ್ ಅವೇ ಇದ್ದೀವಿ ಶ್ರೀನಿವಾಸ ಸಾಗರಕ್ಕೆ. ಒಳ್ಳೆ ಕರ್ವು. ಆ ಕರ್ವ್ ಮಾಡಬೇಕಂದ್ರೆ ರೋಡ್ ಒಂದು ಸ್ವಲ್ಪ ಟಿಲ್ಟ್ ಆಗಿರಬೇಕು, ಆಗ ಚೆನ್ನಾಗಿರುತ್ತೆ. ನಾವು ಬಗ್ಸಿದಾಗ ಗಾಡಿ ಫಿಟ್ಟಾಗಿ ನಿಂತ್ಕೊಳ್ಳುತ್ತೆ. ಇಲ್ಲಾಂದರೆ ವಾಲಾಡ್ಬಿಟ್ರೆ ವಾಲಾಡುಗೊಮ್ಮೆ ವಾಲಾಡು ಬಿಯರ್ ಹಾಕೊಂಡು ತೇಲಾಡು ಅಂದ್ಬಿಡುತ್ತೆ ಗಾಡಿ. ಇನ್ನೇನು ಬಂತಿಲ್ಲೇ ಅಲ್ಲ? ಓಹೋ, ಇದೇ ಅನ್ಸುತ್ತೆ ಶ್ರೀನಿವಾಸ ಸಾಗರಕ್ಕೆ ದಾರಿ. ಇಷ್ಟು ಬೇಗ ಬಂದ್ಬಿಟ್ವಾ ಗುರು? ಕ್ರೇಜಿ ಗುರು. ಏನಣ್ಣ ಪಾರ್ಕಿಂಗ್ ಚಾರ್ಜಸ್ಸಾ ಚಿಕ್ಕಬಳ್ಳಾಪುರದವ್ರಿಗೂ? ಹೌದಾ? KF40 ಅಣ್ಣ, KF40. ಹಾಂ, ಪಕ್ಕನಾ? ಬರ್ತಿಲ್ವಾ? ಬಟ್ ನೋಡೋಕ್ಕಷ್ಟೇ. ಆಯ್ತು. ಹೆಂಗಣ್ಣ ನಮ್ಮ ಲೋಕಲ್ ಅವ್ರಿಗೂ ಹಿಂಗೆ ಮಾಡಿಬಿಟ್ರೆ ನೀವು? ಹಾಂ, ಇಲ್ಲ ಪರವಾಗಿಲ್ಲ, ಬಟ್ ಲೋಕಲ್ ಅವ್ರಿಗಾದರೂ ಇದು ಬಿಡಬೇಕಲ್ವ? ಲೋಕಲ್ ಅವ್ರು ಕೂಡ ಚಾರ್ಜಸ್ ತೊಗೋತಿದ್ದಾರೆ. ಏನು ಹೇಳಿ, ನಮಗೇನೆ ಅಟ್ಲೀಸ್ಟ್ ಒಂದು ಲಿಬರ್ಟಿ ಇಲ್ಲ ಅಂದರೆ ಹೆಂಗೆ? ಏನೋ ಹೋಗಪ್ಪ, ಪರವಾಗಿ ಬಿಡಿ, 10 ರೂಪಾಯಿ ಅಲ್ವಾ, ಒಂದು ಕಾಫಿ ಕುಡಿದ್ರೆ ಹೋಗ್ಬಿಡುತ್ತೆ. ಫ್ಲೋ ಇಲ್ವಂತೆ, ನೋಡೋಣ ಅಲ್ಲಿ ಹೋಗ್ಬಿಟ್ಟು ಯಾವ ಥರ ಏನು ಅಂತ. ನಾನು ಈ ಕಡೆ ಮೋಸ್ಟ್ ಆಫ್ ದಿ ಟೈಮ್ಸ್ ಬಂದಿರೋದು ನನ್ನ ಕಾಲೇಜ್ ಡೇಸಲ್ಲೇ. PU ಮಾಡೋವಾಗ ನಮ್ಮಪ್ಪ ಒಂದು ಸ್ಪ್ಲೆಂಡರ್ ಕೊಟ್ಟಿದ್ರು, ಹಳೆ ಸ್ಪ್ಲೆಂಡರ್, ಓಡಾಡ್ಕೋ ಕಾಲೇಜ್ಗೆ ಅಂದ್ಬಿಟ್ಟು. ಆ ಸ್ಪ್ಲೆಂಡರ್ ತಗೊಂಡು ಕಾಲೇಜ್ಗೆ ಬಂಕ್ ಮಾಡಿಬಿಟ್ಟು, ಅದು PUನಲ್ಲೇ ವಾರಕ್ಕೊಂದ್ಸತಿ ಈ ರೋಡಲ್ಲಿ ಬರ್ತಿದ್ವಿ. ಅದು ಒಬ್ರಲ್ಲ, ಒಂದೇ ಗಾಡಿನಲ್ಲಿ 3 ಜನ. ನನ್ನ ಸ್ಪ್ಲೆಂಡರಲ್ಲಿ 3 ಜನ ಕುತ್ಕೊಂಡು ಬರ್ತಿದ್ರು. ಆಗ್ಲೇನೆ ಮೆಮೊರೀಸ್ ಬಿಡ್ರಿ, ಆ ಡೇಸೇ ಸಖತ್ತಾಗಿತ್ತು. ಮೆಮೊರೇಬಲ್ ಡೇಗಳು ಅವೆಲ್ಲ. ನೆನ್ಸ್ಕೊಂಡ್ರೆ ಈಗಲೂ ಕಣ್ಣಲ್ಲಿ ನೀರು ಬರುತ್ತೆ. ಆ ಥರ ಲೈಫ್ನ ಜಾಲಿ ಮಾಡಿದ್ದೀವಿ ಆ PUನಲ್ಲಿ, ಡಿಗ್ರಿನಲ್ಲಿ, ನನ್ನ MBAನಲ್ಲಿ. ಯಾಕೆ ಹೇಳ್ತೀರಾ, ಬಂಕ್ ಮಾಡಿದ್ವಿ ಅಂದರೆ ಮುಗೀತು ಕತೆ. ಆ ಸ್ಪ್ಲೆಂಡರಲ್ಲೇ ಇಡೀ ಜಗತ್ತನ್ನ ನೋಡ್ತಾ ಇದ್ವಿ ನಾವು. ಈಗ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಗಾಡಿ ಇಟ್ರು ಎಲ್ಲೂ ಹೋಗೋಕ್ಕೆ ಆಯ್ತಿಲ್ಲ, ಅಷ್ಟು ಟೈಮೇ ಸಿಗ್ತಿಲ್ಲ ನಮಗೆ. ಓಹೋ, ಒಂದು ನರ್ಪಿಳೆ ಕೂಡ ಇಲ್ಲ ಪೌ, ಒಂದು ನರ್ಪಿಳೆ ಕೂಡ ಇಲ್ಲ ಇಲ್ಲಿ. ಯಾಕೆ ಹೇಳಿ, ನೀರಿಲ್ಲ. ನೀರು ಇದ್ದಿದ್ದಿದ್ರೆ ಇಲ್ಲಿ ಓಹೋ ಅಪ್ಪ, ಜನ ಸಾಗರ. ನೀರಿದ್ದಿದ್ರೆ ಗಾಡಿ ಇಲ್ಲೆಲ್ಲ ಬರೋಕ್ಕೆ ಬಿಡ್ತಾ ಇರಲಿಲ್ಲ ಬಿಡಿ. ನೋಡಿ, ಇದೆ ಶ್ರೀನಿವಾಸ ಸಾಗರ. ನೀರೇ ಬರ್ತಿಲ್ವಲ್ಲ ಪೌ. ನಾನು ಆ್ಯಕ್ಚುಲಿ ನೀರು ಬರ್ತಾ ಇರುತ್ತೆ, ಮಳೆ ಗಿಳೆ ಆಗಿದೆ, ನೀರು ಬರ್ತಾ ಇರುತ್ತೆ ಅನ್ಕೊಂಬಂದೆ, ನೀರೇ ಬರ್ತಿಲ್ಲ. ಕ್ಲೌಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಮೂವ್ ಆಗ್ತಿದೆ, ಸುಯ್ ಅಂತ. ನೋಡ್ರಿ, ಗಂಡು ನನ್ನ ಮಕ್ಕಳು ಕುಡಿದ್ಬಿಟ್ಟು ಬಾಟ್ಲುಗಳೆಲ್ಲ ಇಲ್ಲೇ ಹೊಡೆದಾಕ್ಬಿಟ್ಟಿದ್ದಾರೆ. ಕುಡಿತೀರಾ ನನ್ನ ಮಕ್ಕಳು, ನೇಚರ್ ಹಾಳು ಮಾಡೋದಕ್ಕೆ ಬರ್ತೀರಾ? ತರಿದ್ರು ನನ್ನ ಮಕ್ಕಳ. ಥೂ, ಹುಷಾರು ಬ್ರೋ, ಅಲ್ಲೇ ಇಳಿಸ್ಬೋದಾಯ್ತು ನೋಡಿ, ಅಲ್ಲಿ ಟಚ್ ಆಗಿಬಿಡ್ತಾ ಇತ್ತು ಬ್ರೋದು ಗಾಡಿ. ಆಗಲೇ ಸಾರಿ, ನರ್ಪಿಳ್ಳೆಗಳು ಇಲ್ಲ ಅಂತ ಹೇಳಿದೆ. ನೋಡಿ, ನರ್ಪಿಳ್ಳೆಗಳು ಆರಾಮಾಗಿ ಕೂತ್ಕೊಂಡು ಕಚ್ಕಿಚ್ಚೋದು. ಡರ್ಲಿಂಗ್, ಓಯ್, ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ಕ್ವಿಕ್ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಶ್ರೀನಿವಾಸ ಸಾಗರ ಯಾಕೆ ಅಂತಾರಂದರೆ, ಅಲ್ಲಿ ಶ್ರೀನಿವಾಸ ಟೆಂಪಲ್ ಇದೆ, ಆ ದೇವ್ರ ಹೆಸರನ್ನ ಇದಕ್ಕಿಟ್ಟಿದ್ದಾರೆ. ಇದು 1989ನಲ್ಲಿ ಕನ್ಸ್ಟ್ರಕ್ಟ್ ಆಗಿರುವ ಡ್ಯಾಮು. ಯಾಕೆ ಈ ಡ್ಯಾಮು ಅಂತ ಕೇಳಿದ್ರೆ, ಸುತ್ತಮುತ್ತ ಹಳ್ಳಿಗಳಲ್ಲಿರುವ ನೀರೆಲ್ಲ ಬಂದು ಒಂದು ಕಡೆ ಸೇರಿಕೊಂಡು ಇದು ಇನ್ನೊಂದು ಕಡೆಗೆ ಡೈವರ್ಟ್ ಮಾಡುತ್ತೆ. ಮುಂದೆ ಇನ್ನೊಂದು ಹಲವಾರು ಡ್ಯಾಮುಗಳೈತೆ, ಅಲ್ಲಿಗೆ ಈ ನೀರು ತಲುಪುತ್ತೆ. ಸುಮಾರು ಹಳ್ಳಿಗಳಿಗೆ ಜೀವದಾನ ಅಂತಲೇ ಹೇಳ್ಬೋದು ಶ್ರೀನಿವಾಸ ಸಾಗರ ಡ್ಯಾಮು. ಸೊ ಇದಕ್ಕೆ ಗೇಟ್ಸ್ ಇಲ್ಲ, ಬೇರೆ ಡ್ಯಾಮ್ಗಳಿಗೆ ಗೇಟ್ಸ್ ಇರುತ್ತೆ, ಆದರೆ ಈ ಡ್ಯಾಮ್ಗೆ ಗೇಟ್ಸ್ ಇಲ್ಲ, ತಾನಾಗೆ ವಾಟರ್ ಫ್ಲೋ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ಅಲ್ಲಿ ಪ್ರಾಬಬಲಿ ಒಂದು ಗೇಟ್ ಇರ್ಬೋದು. ಶ್ರೀನಿವಾಸ ಸಾಗರ ರಿಸರ್ವಾಯರ್ ಏನಿದೆ ನಮಗೆ ಅಲ್ಲಿ ನಂದಿ ಹಿಲ್ಸ್ ಟಾಪಿಂದ ಕೂಡ ಕಾಣಿಸುತ್ತೆ. ಇದು ನೀವು ನೋಡ್ಬೋದು. ನಾನು ಹೇಳಿದ್ನಲ್ಲ ಆಗಲೇ, 1989 ಅಲ್ಲ ಗುರು, ಅದು 1889ನಲ್ಲಿ ವಿಶ್ವೇಶ್ವರಯ್ಯ ಅವರು ಕಟ್ಟಿಸಿರುವಂತಹ ರಿಸರ್ವಾಯರ್. ಇಲ್ಲಿ ಬರೆದಿದ್ದಾರೆ, 6th March 1889, ಮೈಸೂರು PWT ಕೋಲಾರ್. ಮೈಸೂರು ರಾಜರು ಏನಿದ್ರು ಅವರು ಕಟ್ಸ್ಕೊಟ್ಟಿರುವಂತಹ ರಿಸರ್ವೇರ್ ಇದು.
ಇದಕ್ಕೆ ಪ್ಲ್ಯಾನ್ ಎಲ್ಲ ವಿಶ್ವೇಶ್ವರಯ್ಯ ಅವ್ರು ಹಾಕಿರೋದಂತೆ. ಇನ್ನು ಯಾರು ಪ್ಲ್ಯಾನ್ ಹಾಕಿರ್ತಾರೆ ಗುರು? ಆ ಟೈಮಲ್ಲಿ ಅಷ್ಟು ತಲೆ ಓಡಿಸಿ ಮಾಡ್ತಿದ್ದಂಥ ಇಂಜಿನಿಯರ್ ಯಾರಾದರೂ ಇದ್ದರೆ ಅವರು ನಮ್ಮ ಮುದ್ದೇನಹಳ್ಳಿಯ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಸೊ ಹೆಮ್ಮೆ ಪಡ್ಬೇಕು ನಾವೆಲ್ಲ. ಗ್ರೇಟ್ ಅಲ್ವಾ? ಅಲ್ಲ ಏನೋ ಗ್ರೇಟ್ ತಾನೇ. ನಿಂದು ಯಾವ ಊರು? ಇದೇ ಊರಾ? 136 ವರ್ಷ ಆಗಿದೆ ಈ ಡ್ಯಾಮ್ ಬಿಲ್ಡ್ ಮಾಡಿ. ಅಲೋಕ್ ನೋಡ್ರಿ, ಏನೋ ಪ್ಲ್ಯಾನ್ ಆಗ್ತಾವ್ರೆ, ಏನೋ ಮಾತಾಡ್ತಾವ್ರೆ ಬಾಯ್ಸ್. ಮುಂಚೆ ನಾನು ಸುಮಾರು ಸತಿ ಬಂದಿದ್ದೀನಿ ಇಲ್ಲಿಗೆ, ಬಟ್ ನೀರು ಇಲ್ಲದೆ ಇದ್ದಾಗ ಇದೇ ಫಸ್ಟ್ ಟೈಮ್ ಬಂದಿರೋದು. ನೋಡಿ ಎಷ್ಟು ಪೀಸ್ ಆಗಿದೆ, ಆರಾಮಾಗಿ ಚಿಲ್ ಮಾಡಿಕೊಂಡು. ಬಟ್ ಏನಂದರೆ ನೇಚರ್ನ ಹಾಳು ಮಾಡಬೇಕು ಅಂತ ಬರುವ ಅಲ್ಕ ನನ್ನ ಮಕ್ಕಳು ಈ ಥರ ಪ್ಲ್ಯಾಸ್ಟಿಕ್ಗಳು ನೋಡಿ, ಅಲ್ಲಿ ಕುಡ್ದಿರೋ ಬಾಟ್ಲುಗಳೆಲ್ಲ ಇಲ್ಲೇ ಎಸ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಇನ್ನು ಮೆಂಟಾಲಿಟಿನೇ ಇಲ್ವಾ ನಿಮಗೆ? ನಮಗೆ ನೇಚರ್ ಎಷ್ಟು ಕೊಡ್ತಿದೆ ಅಂದರೆ ಗುರು, ನೀನು ಒಂದು ಸತಿ ಹೋಗಿ ನೇಚರಲ್ಲಿ ಕುತ್ಕೊಬಿಟ್ರೆ ಎಷ್ಟೇ ಟೆನ್ಷನ್ಸ್ ಇರಲಿ ಎಲ್ಲ ಹೋಗ್ಬಿಡುತ್ತೆ. ಆ ಥರ ನೇಚರ್ನ ನೀನು ಹಾಳು ಮಾಡ್ತಿದ್ಯಾ ಅಂದರೆ ನಿಮ್ಮ ಮೈಂಡ್ಗಳಲ್ಲಿ ಅದೇನಿದೆ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಅಟ್ಲೀಸ್ಟ್ ನೀವು ತೊಗೊಂಬಂದಿರೋ ವಾಟ್ರ್ ಬಾಟ್ಲ್, ತೊಗೊಂಬಂದಿರೋ ಕುಡಿದು ಬಿಸಾಕಿರುವ ಬಾಟ್ಲುಗಳನ್ನ ಬೇರೆ ಕಡೆ ತೊಗೊಂಡೋಗ್ಬಿಟ್ಟು ಡಂಪ್ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ನನ್ನ ಮಕ್ಕಳು ನೀವೇನು ಕೊಟ್ಟಿದ್ದೀರಾ ಅಂತಲೇ ನನಗೆ ಅರ್ಥ ಆಗ್ತಾಯಿಲ್ಲ. ಚೂತ್ಯ ನನ್ನ ಮಕ್ಕಳು. ದೇವರು ಅವ್ರಿಗೆ ಆ ಥರ ಬುದ್ಧಿ ಕೊಟ್ಬಿಟ್ಟಿದ್ದಾನೆ. ಈ ವಿಡಿಯೋ ನೋಡಿ ಆದರೂ ಎತ್ತರಿಸ್ಕೊಳ್ಳಿ. ದುರಾಂಕಾರ ಬೀಳಕ್ಕೆ ಹೋಗ್ಬೇಡಿ. ಹೋಗಿರ್ತೀರ, ನೇಚರ್ನ ಯಾಕೆ ಹಾಳು ಮಾಡ್ತೀರಾ? ನೇಚರ್ನ ಸವಿಯೋರು ಸುಮಾರು ಜನ ಇದ್ದಾರೆ. ನೀವು ಅದನ್ನು ಹಾಳು ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು, ಪ್ಲೀಸ್. ಇದು ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ. ನೋಡಿರಿ, ಅಲೋಕ್ ಒಂದು ಒಳ್ಳೆ ಪೋಸ್ ಕೊಡ್ತಾನೆ ಈಗ, ಬೋಮ ಪೋಸ್. ಡಿಗ್ 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 ಸೂರ್ಯಂಗೆ ಟಾರ್ಚ್ ಹಾಕ್ತಾವ್ರೆ. ಹೋಗೋಣ ಅಲ್ಲಿಗೆ. ಅಲ್ಲಿ ಹೋಗ್ಬಿಟ್ಟು ಹಿಂಗೋದ್ರೂ ಅದೇ ಕಾಣಿಸುತ್ತೆ, ಬಟ್ ಕಾಣಿಸುತ್ತೆ 100% ಕಾಣಿಸುತ್ತೆ. అంటే మాకి తెలుసు కానీ వస్తూ ఉంటుంది అనుకొని వచ్చినా మీడ. ನಿಮ್ದು ಇದೇ ಊರ ಆಂಟಿ? ಹೌದಾ? ಮದುವೆ ಎಲ್ಲ ಮುಗೀತಾ? ಹ್ಞೂ ಆಂಟಿ, ತೆಲಿಕೊಂಡು వచ్చేసినాం. ಆಂಟಿಗಳು ಹೇಳ್ತಾವ್ರೆ ಏನಕ್ಕೆ ಬಂದ್ರು ಮುಂಡೆವಾ, ನೀರು ಬರ್ತಾ ಇಲ್ಲ ಅಂತ. ಆಂಟಿಗೆ ಏನು ಗೊತ್ತು ನಾವು ಚಿಲ್ ಮಾಡೋಕ್ಕೆ ಬಂದಿರೋದು ಅಂತ. ನೀರು ಬರದೇ ಇರಲಿ, ಬಂದೇ ಬರ್ತೀವಿ. ಥ್ಯಾಂಕ್ಸ್ ಆಂಟಿ. ಬಿಡ್ತಿದ್ರು, ದೂರ್ಕೊಂಡು ಹೋಗ್ಬೋದು. ಚಿತ್ರದುರ್ಗ ಕೋಟೆ ಒಳಗಡೆ ದೂರ್ತಾ ಇದ್ರಲ್ಲ, ಹಂಗೆ ದೂರ್ತಾವ್ರೆ ಹುಡುಗರು. ನೋಡಿ ಎಷ್ಟು ಬ್ಯೂಟಿ ಕಾಣಿಸ್ತಿದೆ ಇಲ್ಲಿ. ನೋಡಿ ಆ ಮೌಂಟೇನ್ಸ್ಗೆ ಕ್ಲೌಡ್ಸು ಯಾವ ಥರ ಕವರ್ ಆಗಿದೆ. ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ದಂಡಿಗಾನಹಳ್ಳಿ ಡ್ಯಾಮ್.